ಸತ್ ಮೇಲೆ ಮಲಗುವುದು ಇದೇವೆ ಗೆಳೆಯ. ಜೀವನದಲ್ಲಿ ಎಲ್ಲರೂ ಹುಟ್ಟಿದ್ದಾರೆ ಅಂದಮೇಲೆ ಒಂದಲ್ಲ ಒಂದು ದಿನ ಸಾಯಲೇಬೇಕು. ನೀನು ಕೂಡ ಸಾಯ್ತೀಯ. ನೀನು ಸತ್ ಮೇಲೆ 4 ಜನ ನಿನ್ನ ಬಗ್ಗೆ ಏನು ಮಾತಾಡ್ತಾರೆ ಗೊತ್ತಾ? ತುಂಬ ಒಳ್ಳೆಯವನು ಇದ್ದ, ಸತ್ತು ಹೋದ ಪಾಪ, ಇಷ್ಟು ಮಾತ್ರ ಹೇಳ್ತಾರೆ ಗೆಳೆಯ. ಅದನ್ನು ಬಿಟ್ಟರೆ ನಿನ್ನ ಕಳಿಸೋಕ್ಕೆ ಸ್ಮಶಾನದವರೆಗೂ ಬರ್ತಾರೆ. ಆ ಸ್ಮಶಾನದಲ್ಲಿ ನಿನ್ನ ಹೆಣಕ್ಕೆ ಬೆಂಕಿ ಇಡೋವರೆಗೂ ಮಾತ್ರ ಕಾಯ್ತಾರೆ. ನಿನ್ನ ಹೆಣಕ್ಕೆ ಬೆಂಕಿ ಇಟ್ಟ ಮೇಲೆ ಅವರು ಅಲ್ಲಿ ಒಂದು ಕ್ಷಣ ಕೂಡ ನಿಲ್ಲಲ್ಲ. ಆ ಕ್ಷಣವೇ ನಿನ್ನ ಮರೆತು ಬಿಡ್ತಾರೆ. ಇಷ್ಟೇ ಜೀವನ. ಈ ಜೀವನದಲ್ಲಿ ಸತ್ ಮೇಲೆ ಮಲಗುವುದು ಇದ್ದೇ ಇದೆ ಗೆಳೆಯ. ಬದುಕಿದಾಗ ಏನಾದರೂ ಸಾಧನೆ ತೋರಿಸಿ ಕನಸು ನನಸಿಗೂ ಒಂದೇ ವ್ಯತ್ಯಾಸ. ಕನಸು ಕಾಣೋಕ್ಕೆ ಶ್ರಮವಿಲ್ಲದ ನಿದ್ದೆ ಬೇಕು. ಅದೇ ಕನಸನ್ನು ನನಸು ಮಾಡಲು ನಿದ್ದೆ ಇಲ್ಲದ ಶ್ರಮ ಬೇಕು. ಆಗ ಮಾತ್ರ ನೀನು ಎತ್ತರಕ್ಕೆ ಬೆಳೆಯಲು ಸಾಧ್ಯ ಗೆಳೆಯ. ಮಸನದ ಕಡೆಗೆ ಹೊರಟ ತೇರನ್ನು ಎಷ್ಟೇ ಹೂವಿನಿಂದ ಅಲಂಕಾರ ಮಾಡಿದರೂ ವ್ಯರ್ಥ. ಮನುಷ್ಯತ್ವದ ಅರಿವೇ ಇಲ್ಲದ ಮನುಷ್ಯನಿಗೆ ನೀವು ಎಷ್ಟೇ ಪ್ರೀತಿ ತೋರಿಸಿದರೂ ವ್ಯರ್ಥ. ಬದಲಾಗು. ಈ ಜಗತ್ತು ಬದಲಾಗ್ತಾ ಇದೆ. ನಿನ್ನವರು ಬದಲಾಗ್ತಾ ಇದ್ದಾರೆ. ನಿನ್ನ ಸಂಬಂಧಿಕರು ಎಲ್ಲರೂ ನಿನ್ನನ್ನು ಕಷ್ಟದ ಕುಪ್ಪೆಗೆ ತಳ್ಳಿಯಾಗಿದೆ. ಈಗಲಾದರೂ ಬದಲಾಗು. ನೀನು ಎಲ್ಲಿವರೆಗೂ ಉಪಯೋಗಕ್ಕೆ ಬರ್ತೀಯೋ ಅಲ್ಲಿವರೆಗೂ ಜನ ನಿನ್ನನ್ನು ಪ್ರೀತಿಸ್ತಾರೆ ಗೆಳೆಯ. ಮೋಸ ಮಾಡಿ ಜೀವನದಲ್ಲಿ ಗೆದ್ದವರು ಇತಿಹಾಸದಲ್ಲಿ ಇಲ್ಲ. ಆದರೆ ಮೋಸ ಹೋಗಿ ಜೀವನದಲ್ಲಿ ಗೆದ್ದವರು ನೆಮ್ಮದಿಯಾಗಿ ಇರುವವರು ಇತಿಹಾಸವನ್ನೇ ಸೃಷ್ಟಿಯಾಗಿದೆ. ಈ ಜಗತ್ತಿನಲ್ಲಿ ಯಾವ ಶಾಲಾ ಕಾಲೇಜುಗಳು ಕಲಿಸಿದ ಪಾಠವನ್ನು ನಿನಗೆ ನಿನ್ನ ಬಡತನ, ನಿನ್ನ ಹಸಿವು, ನಿನ್ನ ನೋವು, ದುಃಖ, ಕಷ್ಟಗಳು ಮತ್ತು ಅವಮಾನಗಳು ಕಲಿಸುತ್ತೆ. ನಿನ್ನ ನೋವಿಗೆ, ನಿನ್ನ ಬಡತನಕ್ಕೆ, ನಿನ್ನ ದುಃಖಗಳಿಗೆ ಕಾರಣ ಯಾರು ಗೊತ್ತಾ? ನೀನೇ. ಎದ್ದೇಳು. ಈಗಲಾದರೂ ಎದ್ದು ನಿನ್ನ ಕನಸು ಗುರಿಯತ್ತ ನೀನು ಸಾಗು. ಈ ಒಂದು ಮಾತು ಮಾತ್ರ ಯಾವತ್ತೂ ನೆನಪಿನಲ್ಲಿ ಇಟ್ಟುಕೋ. ಇಲ್ಲಿ ನಿನ್ನ ಕಣ್ಣೀರು ಹನಿಗಳಿಗೆ ಬೆಲೆ ಇಲ್ಲ. ಬೆಲೆ ಯಾವುದಕ್ಕೆ ಇದೆ ಅಂದರೆ ಅದು ನಿನ್ನ ಬೆವರ ಹನಿಗಳಿಗೆ ಮಾತ್ರ. ನಿನ್ನ ಒಂದೊಂದು ಬೆವರ ಹನಿಗೂ ಒಂದೊಂದು ಅಮೂಲ್ಯವಿದೆ ಎಂದು ಯಾವತ್ತೂ ಮರಿಬೇಡ. ಸತ್ ಮೇಲೆ ಮಲಗುವುದು ಇದೆ. ಬದುಕಿದಾಗ ಏನಾದರೂ ಸಾಧಿಸಿ ತೋರಿಸು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ವಿಡಿಯೋವನ್ನು ನೋಡಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ.